ಪೋಷಕರು ಮಕ್ಕಳನ್ನು ಹೊಡೆಯುವುದು ಎಷ್ಟು ಸರಿ? ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸುತ್ತೇವೋ ಹಾಗೆ ಅವರ ಮುಂದಿನ ಪೀಳಿಗೆ ಕೂಡ ಬೆಳೆಯುತ್ತಾ ಹೋಗುತ್ತೆ. ನಾವು ನಮ್ಮ ಮಕ್ಕಳನ್ನು ನಮ್ಮ ಕೋಪ, ಸ್ಟ್ರೆಸ್ ಎಲ್ಲವನ್ನು ತೀರಿಸಿಕೊಳ್ಳುವ ವಸ್ತುಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಕೋಪ ಬಂದಾಗ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇಲ್ಲದೆ ಮಕ್ಕಳ ಮೇಲೆ ಕೂಗಾಡಿ, ಕಿರುಚಾಡಿ ಹಾಗೂ ಕೆಲವೊಮ್ಮೆ ಮೈ ಮೇಲೆ ದೆವ್ವ ಬಂದವರಂತೆ ವರ್ತಿಸೋದು ಉಂಟು. ದನ ಬಡಿಯುವ ಹಾಗೆ ಬಡಿಯೋದು ಕೂಡ ಉಂಟು. ಇಲ್ಲಿ ನಾವು ಒಂದನ್ನು ಮರ್ತಿದ್ದೇವೆ. ಅದು ಮಗು, ಏನು ಅರಿಯದ ಕಂದಮ್ಮ. ಅದರ ಮೇಲೆ ನಮ್ಮ ದರ್ಪ ತೋರಿಸೋದು ಎಷ್ಟು ಸರಿ? ಇನ್ನ ಕೆಲವರು ಭಾವಿಸಿದ್ದಾರೆ, ಮಕ್ಕಳನ್ನು ಹೊಡೆದು ಬಡಿದು ಸಾಕಿದರಷ್ಟೇ ಮಕ್ಕಳು ನಮ್ಮ ಮಾತು ಕೇಳಿ ನಮ್ಮ ಹಿಡಿತದಲ್ಲಿ ಇರುತ್ತಾರೆ ಅಂತ. ಮಗು ಚಿಕ್ಕವಿರುವಾಗ ತುಂಬಾ ಮುದ್ದು ಮಾಡಿ ಮಗುವಿಗೆ ಒಂದು 3 ವರ್ಷ ತುಂಬಿದಾಗ ಮಗುವನ್ನು ಒಡೆದು ಗದರುವ ಪೋಷಕರ ವರ್ತನೆಯಿಂದ ಮಗುವಿನ ಮನಸ್ಸಿಗೆ ಎಷ್ಟು ಘಾಸಿ ಆಗಬಹುದು ನೀವು ಯೋಚಿಸಿ. ಮಗುವಿಗೆ ಸಿಗಬೇಕಾಗಿದ್ದ ಪ್ರೀತಿ ಸರಿಯಾದ ಸಮಯದಲ್ಲಿ ಸಿಕ್ಕರೆ ಮಗು ಯಾವತ್ತೂ ನಿಮ್ಮ ಮರ್ಯಾದೆಗೆ ಧಕ್ಕೆ ಬರದ ಹಾಗೆ ನಿಮ್ಮ ಪ್ರೀತಿ ಹಿಡಿತದಲ್ಲೇ ಇರುತ್ತೆ. ದಯವಿಟ್ಟು ಮಕ್ಕಳನ್ನು ಮಕ್ಕಳನ್ನಾಗಿರಲು ಬಿಡಿ. ಮಕ್ಕಳಲ್ಲಿ ಅತಿಯಾದ ಶಿಸ್ತು ಬಯಸುವುದು, ಮಕ್ಕಳ ಮೇಲೆ ತಮ್ಮ ಆಸೆಗಳನ್ನು ಹೇರೋದು, ಮಕ್ಕಳು ಎಲ್ಲದರಲ್ಲೂ ಪ್ರಥಮ ಸ್ಥಾನದಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು, ಮಕ್ಕಳನ್ನು ತುಂಬಾ ಅಸಡ್ಡೆಯಿಂದ ನಡೆಸಿಕೊಳ್ಳೋದು. ಒಟ್ನಲ್ಲಿ ನಾವು ನಮ್ಮ ಮಕ್ಕಳನ್ನು ಜಾತ್ರೆಯಿಂದ ದುಡ್ಡು ಕೊಟ್ಟು ತಂದಿರುವ ಗೊಂಬೆ. ಅದು ನಾವು ಹೇಳೋ ಹಾಗೆ ಕೇಳಬೇಕು, ಕುತ್ಕೊಂಡ್ರೆ ಕುತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು. ಅದು ಒಂದು ಮನಸ್ಸಿರುವ ಗೊಂಬೆ. ಅದರ ಭಾವನೆಗೆ ಎಷ್ಟು ಧಕ್ಕೆ ಉಂಟಾಗಬಹುದು ನಾವು ಯಾರು ಯೋಚಿಸಿಲ್ಲ. ಇದರಲ್ಲಿ ಮಕ್ಕಳದು ಏನು ತಪ್ಪಿದೆ?